ನವರತ್ನ ಬಂಗಾರ ಎಲ್ಲ ಆಯ್ತು. ಬಂಗಾರ ಹೆಸರೆಲ್ಲ ಬರ್ಬೇಕು. ಹೌದು ಓಪನ್ ಮಾಡಿ ಓಪನ್ ಮಾಡಿ ಅದು ಸರ್ ಒಂದು ನಿಮಿಷ ಹಂಗೆ ರೀ ಶಿಸ್ತಲ್ಲಿ ಹೋಗ್ತಾರೆ ಗೋಡೆ ಮಾಡಿ ಅಂದ್ರೆ ಬಾಟ್ಲಿನೇ ಜೋಡಿಸಿ ಗೋಡೆ ಮಾಡಿ ನಗರದ ಪತ್ರಕರ್ತರ ಸಂಘ ಟ್ರಸ್ಟು ಮತ್ತು ಇಲ್ಲಿನ ಏನು ಕೊಡಚಾದ್ರಿ ಎಜುಕೇಷನ್ ಟ್ರಸ್ಟು ಸ್ಥಳೀಯ ಗ್ರಾಮ ಪಂಚಾಯತಿ ಮತ್ತು ಇಲ್ಲಿನ ಪ್ರಮುಖರೆಲ್ಲ ಸೇರಿ ಈ ಬಾಗಿನ ಕೊಡ್ತಕ್ಕಂಥ ಈ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಂಸ್ಕಾರ ಇದೆ, ಸಂಪ್ರದಾಯ. ಈ ಸಂಪ್ರದಾಯವನ್ನು ಪ್ರತಿ ವರ್ಷ ಏನು ಮಳೆ ಚೆನ್ನಾಗಾಗಿ ಈ ಒಂದು ನದಿ ತುಂಬಿದ ಸಂದರ್ಭದಲ್ಲಿ ನಾವು ಆ ಒಂದು ನದಿಗೆ ಕೊಡ್ತಕ್ಕಂಥ ಗೌರವ, ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ನದಿ 5 ತಾಲೂಕುಗಳಲ್ಲಿ ಹರಿಯುತ್ತೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಹುಟ್ಟುತ್ತೆ, ಹೊಸನಗರ ಬರುತ್ತೆ, ಸಾಗರ ಬರುತ್ತೆ, ಸಿದ್ದಾಪುರಕ್ಕೆ ಹೋಗುತ್ತೆ, ಅಲ್ಲಿಂದ ಹೊನ್ನಾವರದ ಮೂಲಕ ಇದು ಸಮುದ್ರವನ್ನು ಸೇರುತ್ತೆ. ಅತ್ಯಂತ ದೇಶದ ಪರಿಶುದ್ಧ ನದಿ ಅಂತಂದರೆ ಇದು ಶರಾವತಿ. ಈ ಶರಾವತಿ ಯಾವುದೇ ಕೃಷಿಗೆ ಉಪಯೋಗ ಆಗ್ತಾ ಇಲ್ಲ, ಇದು ವಿದ್ಯುತ್ತಿಗೆ ಉತ್ಪಾದನೆಗೆ ಉಪಯೋಗ ಆಗ್ತಾ ಇರೋದ್ರಿಂದ ಇದನ್ನು ಶಕ್ತಿ ನದಿ ಅಂತೇಳಿ ಕರಿತಾ ಇದ್ದಾರೆ. ಹೇಗೆ ಕಾವೇರಿ ಕೃಷಿಗೆ ಉಪಯೋಗ ಆಗ್ತಾ ಇದೆ, ತುಂಗಭದ್ರಾ ಕೃಷಿಗೆ ಉಪಯೋಗ ಆಗ್ತಾ ಇದೆ, ಆದರೆ ಶರಾವತಿ ಇದು ಶಕ್ತಿ ಎಲ್ಲ ಕೃಷಿಗಳಿಗೆ ಅಥವಾ ಬೇರೆ ಕಾರ್ಖಾನೆಗಳಿಗೆ ಮನೆಗಳಿಗೆ ವಿದ್ಯುತ್ ಕೊಡೋದಕ್ಕೆ ಕರ್ನಾಟಕದ ಸುಮಾರು 35ರಿಂದ 40% ವಿದ್ಯುತ್ತನ್ನು ಈ ಜಲ ವಿದ್ಯುತ್ ಕೊಡ್ತಾ ಇದೆ. ಅತಿ ಕಡಿಮೆ ಇದೆ. 1964ರಲ್ಲಿ ಈ ಡ್ಯಾಮು ಕಟ್ಟುತ್ತೆ. ಈ ಕಟ್ಟಾದ ಮೇಲೆ 1965ರಲ್ಲಿ ಇದ್ರ ಉದ್ಘಾಟನೆ ಆಗುತ್ತೆ. ಇದು 193 ಅಡಿ ಎತ್ತರ ಇದೆ ಆ ಡ್ಯಾಮು. 2 ಕಿಲೋಮೀಟ್ರು 2.4 ಕಿಲೋಮೀಟ್ರು ಉದ್ದ ಇದೆ. 300 ಕಿಲೋಮೀಟ್ರು ವ್ಯಾಪ್ತಿ ಸುತ್ತಳತೆ ಇದೆ. 4368 ಘನ ಮೀಟ್ರಷ್ಟು, ದಶಲಕ್ಷ ಘನ ಮೀಟ್ರಷ್ಟು ಈ ನೀರು ಸಂಗ್ರಹ ಆಗುತ್ತೆ ಇಲ್ಲಿ ಈ ಒಂದು ನದಿಲಿ. ಇಂಥ ಒಂದು ಪವಿತ್ರವಾದ ನದಿ. ಇನ್ನೊಂದು ಅದೊಂದು ವರ ನಮಗೆ. ಈ ಕಡೆ ಭಾಳ ಮುಖ್ಯವಾದ ವರ ಏನು ಅಂದರೆ ಈ ನೀರಿರೋದು ನಮಗೆ. ನಾವು ಜಲಯೋಗ ಅಂತೇಳಿ ಜಲಯೋಗ ಚಳುವಳಿ ಇಡೀ ದೇಶಾದ್ಯಂತ ಮಾಡ್ಬೇಕಂತಿದೆ. ಕರ್ನಾಟಕ ಗೋವಾ ಎರಡು ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವೀಕೆಂಡ್ ನಾವು ಗೋವಾ ಹೋಗ್ತೀವಿ. ಗೋವಾದಲ್ಲಿ 4-5 ಕಡೆ ಜಲಯೋಗ ತರಬೇತಿ ಕೊಡ್ತಾ ಇದ್ದೀವಿ. ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲ ವಯೋಮಾನದ ಜನರಿಗೆ ಕಲಿಸ್ತಾ ಇದ್ದೀವಿ.
ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಸ್ವಿಮ್ಮಿಂಗ್ ಅಡಾಪ್ಟ್ ಮಾಡಬೇಕು ಅಂತ ಉದ್ದೇಶ. ಗೋವಾ ಸ್ಟೇಟ್ ಪಾಲಿಸಿಯಲ್ಲಿ ಇದನ್ನು ತರ್ತಾ ಇದ್ದೀವಿ. ಇನ್ನೊಂದು ವರ್ಷದೊಳಗೆ ಗೋವಾ ರಾಜ್ಯದ ಶಿಕ್ಷಣ ಪಾಲಿಸಿಯಲ್ಲಿ ಸ್ವಿಮ್ಮಿಂಗ್ ಅಡಾಪ್ಟ್ ಮಾಡಿಸೋ ಪ್ಲ್ಯಾನ್ ಇದೆ. ಮೋದಿಜಿಯವರಿಗೆ ಒಂದು ಲೆಟ್ರ್ ಬರೆದಿದ್ದೀನಿ. ಇದು 4 ತಿಂಗಳಾಯ್ತು ಅವ್ರಿಗೆ ಬರೆದು. ಈ ಎಲೆಕ್ಷನ್ ಬಿಸಿಯಲ್ಲಿ ಅವರು ಅದನ್ನು ನೋಡೋಂಗಿಲ್ಲ. ಅವ್ರೇನಾದರೂ ನೋಡಿದರೆ ಅದನ್ನು ವಿಷಯನ ತಗೊಳ್ಳೋಂಗಿದೆ ಆ ವಿಷಯ. ಸರ್ವ ದಿಶಾ ನಮಸ್ಕಾರ, ಬೇರೆ ಆಚರಿಕೆ ರಚನೆ ಎಲ್ಲ ಮಾಡ್ಬೋದು. ನೀರಲ್ಲಿ 20 ಥರದ ಯೋಗ ಹಾಕ್ಬೋದು. ಆ ಯೋಗನ ಗೋವಾದಲ್ಲಿ ಕಲಿಸ್ತಾ ಇದ್ದೀವಿ. ಇಲ್ಲೂ ಸುತ್ತಮುತ್ತ ಭಾಳ ಕಡೆ ನಾವು ಕೆಂಚಟ್ಟಿ ಕೊಪ್ಪದಲ್ಲಿ ಒಂದು 50 ಜನರಿಗೆ ಕಲಿಸ್ತೀವಿ. ಈ ಥರ ಬೇರೆ ಬೇರೆ ಕಡೆ ಕಲಿಸ್ತಾನೆ ಇದ್ದೀವಿ. ಖುಷಿ ಆಯ್ತಲ್ಲ, ನೀರು ಬಂದ್ರೆ ಚಳಿ. ಭಾಳ ಪೂರ್ಣ ಪ್ರಮಾಣದ ಒಂದು ಚಳುವಳಿ